ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಿಡಿಯೋ ಮೂಲಕ ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ಕಳೆದ 1 ವರ್ಷ ದೇವರು ನಮ್ಮನ್ನು ಕಣ್ಮಣಿಯಾಗಿ ಕಾಯ್ದು ಈ ಮಿನಿಟ್ ವಾಕ್ ವಿತ್ ಕ್ರೈಸ್ಟ್, ಕ್ರಿಸ್ತನೊಂದಿಗೆ ನಿಮಿಷದ ನಡಿಗೆ, ಈ ಸೇವೆಯ ವಿಚಾರವಾಗಿ ದೇವರು ನಮ್ಮನ್ನು ನಡೆಸಿದ್ದಾರೆ. ಆದ ಕಾರಣ ನಾನು ದೇವರಿಗೆ ಮೊದಲಿಗೆ ನಾನು ವಂದನೆಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ಅದೇ ರೀತಿಯಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ನನಗೆ ಸಪೋರ್ಟ್ ಮಾಡುತ್ತಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಮುಖಾಂತರ ಅನೇಕ ಜನರು ಆಶೀರ್ವಾದ ಹೊಂದಿದ್ದೀರಾ. ಈ ವಿಡಿಯೋ ಮುಖಾಂತರ ಪ್ರತಿದಿನ ನಾನು ಹಂಚಿಕೊಳ್ಳುತ್ತಿರುವಂತಹ ವಾಕ್ಯದ ಮುಖಾಂತರ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಆದ ಕಾರಣ ನಾನು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಈ 1 ವರ್ಷಗಳ ಕಾಲ ದೇವರು ಈ ಸೇವೆಯನ್ನು ನಡೆಸಿದ್ದಾರೆ. ಈ ವಿಡಿಯೋ ಮುಖಾಂತರ ಅನೇಕ ಜನರು ಆಶೀರ್ವಾದವನ್ನು ಹೊಂದಿದ್ದಾರೆ ಎಂಬುದಾಗಿ ನಾನು ದೇವರಿಗೆ ಮೊದಲಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿರುವಂತ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುತ್ತಾ ನಿಮಗೆ ಥ್ಯಾಂಕ್ಸ್ ಅನ್ನು ನಾನು ಹೇಳಲು ಬಯಸ್ತಾ ಇದ್ದೇನೆ. ಈ ಆಗಸ್ಟ್ ತಿಂಗಳಿನ 1ನೇ ತಾರೀಕಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿ ಹೇಳುತ್ತೆ: ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ನಾವು ಯಾರ್ಯಾರು ಆತನನ್ನು ಅಂಗೀಕರಿಸಿ ಆತನನ್ನು ನಾವು ನಂಬಿಕೆ ಇಟ್ಟು ಆತನ ಮೇಲೆ ನಾವು ಭರವಸೆ ಬಿಟ್ಟಿದ್ದೀವೋ ಅವರು ದೇವರ ಮಕ್ಕಳು ಎಂಬುದಾಗಿ ದೇವರು ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾರೆ. ಕಳೆದ ವರ್ಷವೆಲ್ಲ, ಕಳೆದ ತಿಂಗಳೆಲ್ಲ ದೇವರು ನಿಮ್ಮನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷ ನಿಮ್ಮನ್ನು ಕಾದು ಕಾಪಾಡಿ ನಡೆಸಿದಾರಲ್ವಾ. ಆತನ ಮೇಲೆ ನೀವು ನಂಬಿಕೆ ಇಡಿರಿ, ಆತನ ಮೇಲೆ ಭರವಸೆ ಬಿಡಿರಿ, ಆತನ ಮೇಲೆ ನೀವು ಪ್ರೀತಿಯನ್ನು ಮಾಡಿರಿ, ನೀವು ದೇವರ ಮಕ್ಕಳಾಗಿರುತ್ತೀರಾ. ದೇವರು ನಿಮ್ಮನ್ನು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ಈ ತಿಂಗಳು ಪೂರ್ತಿ ದೇವರು ನಿಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಡ್ ಮಂತ್ ಅಹೆಡ್.